ತತ್ವಮಸಿ ಅಯಮಾತ್ಮ ಬ್ರಹ್ಮ ಪ್ರಜ್ಞಾನಂ ಬ್ರಹ್ಮ ಅಹಂ ಬ್ರಹ್ಮಾಸ್ಮಿ ಅಹಂ ಬ್ರಹ್ಮಾಸ್ಮಿ. ಶಿರಬಾಗಿ ನಮಿಸುವೆನು ಶಂಕರ ಪದಾಂಬುಜಕ್ಕೆ ಪರಮಾತ್ಮ ನಿರವನ್ನು ತೋರಿದ ಯತಿಗೆ. ಶಿರಬಾಗಿ ನಮಿಸುವೆನು ಶಂಕರ ಪದಾಂಬುಜಕ್ಕೆ ಪರಮಾತ್ಮ ನಿರವನ್ನು ತೋರಿದ ಯತಿಗೆ. ಧರೆಗಿಳಿದು ಬಂದಂಥ ಶಿವನ ಸ್ವರೂಪರಿಗೆ ಅಧ್ಯಾತ್ಮದರಿವಿತ್ತ ಸದ್ಗುರುವಿಗೆ. ಅಧ್ಯಾತ್ಮದರಿವಿತ್ತ ಸದ್ಗುರುವಿಗೆ ಶ್ರೀ ಶಂಕರಾಚಾರ್ಯ ಗುರುವರಗೆ ನಮನ. ಶ್ರೀ ಶಂಕರಾಚಾರ್ಯ ಗುರುವರಗೆ ನಮನ. ಶ್ರೀ ಶಂಕರಾಚಾರ್ಯ ಗುರುವರಗೆ ನಮನ. ಶ್ರೀ ಶಂಕರಾಚಾರ್ಯ ಗುರುವರಗೆ ನಮನ. ಸೂತ್ರಭಾಷ್ಯಕ್ಕೆ ವಾರ್ತಿಕಂಗಳ ಛಾತ್ರವರರಿಂ ರಚನೆಗೈಸುತ್ತಲೀ. ಸೂತ್ರಭಾಷ್ಯಕ್ಕೆ ವಾರ್ತಿಕಂಗಳ ಛಾತ್ರವರರಿಂ ರಚನೆಗೈಸುತ್ತಲೀ. ಆ ತ್ರಿನೇತ್ರನು ಶೃಂಗಗಿರಿಯೊಳಗಿರ್ದನು. ಅತಿ ಮುದದೆ ಮಾರಹರನು ಆ ಶೃಂಗಗಿರಿಯೊಳು ಶಾರದೆಯ ಸಂಸ್ಥಾಪಿಸಿಹ ವಿಸ್ತಾರವನು ಕೇಳುತ್ತ. ಮಾರಹರನು ಆ ಶೃಂಗಗಿರಿಯೊಳು ಶಾರದೆಯ ಸಂಸ್ಥಾಪಿಸಿಹ ವಿಸ್ತಾರವನು ಕೇಳುತ್ತ. ನಾನಾ ದೇಶಗಳಲ್ಲಿರುವ ಧಾರಿಣೀ ಸುರ ಮುಖ್ಯ ಜನಗಳು ಸಾರಿ ಬಂದು. ನಾನಾ ದೇಶಗಳಲ್ಲಿರುವ ಧಾರಿಣೀ ಸುರ ಮುಖ್ಯ ಜನಗಳು ಸಾರಿ ಬಂದು. ಆಚಾರ್ಯ ಪದ ಪಂಕೇರುಹಂಗಳಿಗೆರಗಿ. ಆಚಾರ್ಯ ಪದ ಪಂಕೇರುಹಂಗಳಿಗೆ ಎರಗಿ ಪಡೆದರು ಸಕಲ ಸಿದ್ಧಿಗಳ. ಗಮಕ ವ್ಯಾಖ್ಯಾನಮಾಲೆ ಆರಂಭವಾಗಿದೆ. 31ನೆಯ ಸಂಧಿಯನ್ನು ನಾವು ನೋಡ್ತಾ ಇದ್ದೇವೆ. ಆಚಾರ್ಯರು ಶೃಂಗೇರಿಯಲ್ಲಿ ವಿದ್ಯಾಧಿದೇವತೆಯಾದಂತಹ ಶಾರದಾಂಬೆಗೆ ಆಗಮೋಕ್ತವಾದಂತಹ ಆಲಯವನ್ನು ನಿರ್ಮಿಸಿದ್ದಾರೆ. ಈ ವಿಷಯವನ್ನು ಕೇಳಿ ತಿಳಿದಂತಹ ಸುತ್ತಮುತ್ತಲಿನ ಆಸ್ತಿಕ ಬಂಧುಗಳು
ತಂಡೋಪತಂಡವಾಗಿ ಅಲ್ಲಿಗೆ ಆಗಮಿಸ್ತಾ ಇದ್ದಾರೆ. ಆಗಮಿಸಿದಂತಹ ಅವರು ಒಂದು ರೀತಿಯಲ್ಲಿ ತ್ರಿವೇಣಿ ಸಂಗಮದ ಅನುಭವವನ್ನು ಹೊಂದುತ್ತಾ ಇದ್ದಾರೆ. ಒಂದೆಡೆ ತುಂಗಾ ನದಿಯ ಸ್ನಾನ, ತುಂಗಾ ನದಿಯ ಪಾನ, ವಿದ್ಯಾಧಿದೇವತೆಯಾದಂತಹ ಸರಸ್ವತಿಯ ಶಾರದಾಂಬೆಯ ದರ್ಶನ, ಸರ್ವಜ್ಞ ಕಲ್ಪರಾದಂತಹ ಶಂಕರ ಭಗವತ್ಪಾದರ ದರ್ಶನ, ಅವರ ಅನುಗ್ರಹ, ಹೀಗೆ ಎಲ್ಲ ಆಸ್ತಿಕ ಬಂಧುಗಳು ಅಲ್ಲಿಗೆ ಆಗಮಿಸಿ ತಮ್ಮ ಜನ್ಮವನ್ನು ಸಾರ್ಥಕಪಡಿಸಿಕೊಳ್ತಾ ಇದ್ದಾರೆ ಅಂತ ಕವಿ ಈ ಪದ್ಯದಲ್ಲಿ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದಾರೆ. ಪಾವನಾತ್ಮನೆ ಕೇಳೋ ತವ ಪದ ಸೇವಕನು ತಾನು ಆವ ವಿಧದಿ ಸೇವೆಯನು ವಿರಚಿಸುತ್ತ ನೆರೆಚರಿತಾರ್ಥನಾಗುವೆನೋ ಆ ವಿಧವ ಕರುಣಿಸುತ್ತ ತನ್ನನು ಪಾವನನ ಮಾಡೋ ಆವ ವಿಧದಿ ಸೇವೆಯನು ವಿರಚಿಸುತ್ತ ನೆರೆಚರಿತಾರ್ಥನಾಗುವೆನೋ ಆ ವಿಧವ ಕರುಣಿಸುತ್ತ ತನ್ನನು ಪಾವನನ ವಾಡೆಂದು ವರಗುರು ಪಾವನಾಂಘ್ರಿಗೆ ಮತ್ತೆ ನಮಿಸಿದನು ಆ ಸುರೇಶ್ವರನು. ಹೀಗೆ ಆಚಾರ್ಯರು ಶೃಂಗೇರಿಯಲ್ಲಿ ಶಿಷ್ಯರಿಗೆ ಪಾಠ ಪ್ರವಚನವನ್ನು, ಅಧ್ಯಯನ, ಅಧ್ಯಾಪನ, ಅನುಷ್ಠಾನಗಳನ್ನು ಮಾಡ್ತಾ ಇರ್ತಾರೆ. ಎಲ್ಲ ಆಸ್ತಿಕ ಬಂಧುಗಳು ಅಲ್ಲಿಗೆ ಬಂದು ಅದರ ಪರಿಪೂರ್ಣವಾದಂತಹ ಪ್ರಯೋಜನವನ್ನು ಪಡಿತಾ ಇದ್ದಾರೆ. ಹೀಗಿರಬೇಕಾದರೆ ಒಮ್ಮೆ ಆಚಾರ್ಯರ ಶಿಷ್ಯ ಸಮೂಹದಲ್ಲಿ ಪ್ರಸಿದ್ಧರಾದಂತಹ ಸುರೇಶ್ವರಾಚಾರ್ಯರು, ಪೂರ್ವಾಶ್ರಮದಲ್ಲಿ ಮಂಡನ ಮಿಶ್ರರೆಂದೇ ಪ್ರಸಿದ್ಧರಾದಂತಹ ಸುರೇಶ್ವರರು ಆಚಾರ್ಯರ ಸಮೀಪಕ್ಕೆ ಆಗಮಿಸಿ ಅವರಲ್ಲಿ ಭಕ್ತಿಯನ್ನ, ಶ್ರದ್ಧೆಯನ್ನ, ಗೌರವವನ್ನು ಸಮರ್ಪಿಸಿ ನಿವೇದನೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಏನಂದ್ರೆ ಅವರ ಮನಸ್ಸಿನಲ್ಲಿ ಒಂದು ವಿಷಯ ಈ ರೀತಿಯಾಗಿ ಮೂಡಿಬರ್ತಾ ಇದೆ. ಆಚಾರ್ಯರ ಪ್ರಸನ್ನ ಗಂಭೀರವಾದಂತಹ ಭಾಷ್ಯಕ್ಕೆ ಯೋಗ್ಯವಾದಂತಹ ಒಂದು ವಾರ್ತಿಕವನ್ನು, ಒಂದು ವೃತ್ತಿಯನ್ನ ರಚಿಸಬೇಕು ಅಂತ ಅವರಿಗೆ ಮನಸ್ಸಾಗತ್ತೆ. ಈ ವಿಷಯವನ್ನ ಪರಮಹಂಸ ಪರಿವ್ರಾಜಕಾಚಾರ್ಯರಾದಂತಹ ಭಗವತ್ಪಾದರಲ್ಲಿ ವಿನಂತಿಸಿಕೊಳ್ಳಬೇಕು ಅಂತ ಅವರಿಗೆ ಅನಿಸುತ್ತೆ. ಒಮ್ಮೆ ಅವರ ಸನ್ನಿಧಿಯಲ್ಲಿ ಈ ರೀತಿಯಾಗಿ ಅರಿಕೆ ಮಾಡಿಕೊಳ್ತಾ ಇದ್ದಾರೆ. ಆಚಾರ್ಯರೇ, ನಾನು ನಿಮ್ಮ ಸೇವಕ, ನನ್ನನ್ನು ಪರಿಪೂರ್ಣವಾಗಿ ನಿಮ್ಮ ಪದತಲಕ್ಕೆ ಅರ್ಪಿಸಿಕೊಂಡಿದ್ದೇನೆ. ನನ್ನಿಂದ ಏನಾಗಬೇಕು, ನನ್ನಿಂದ ಯಾವ ರೀತಿಯಾದಂತಹ ಸೇವೆ ತಮಗೆ ಸಲ್ಲಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನಾನು ಈ ರೀತಿಯಾಗಿ ಯೋಚನೆಯನ್ನು ಮಾಡ್ತಾ ಇದ್ದೇನೆ. ಪ್ರಸನ್ನ ಗಂಭೀರವಾದಂತಹ ತಮ್ಮ ಭಾಷ್ಯಕ್ಕೆ ಯೋಗ್ಯವಾದಂತಹ ಒಂದು ವಾರ್ತಿಕವನ್ನು ರಚಿಸಬೇಕು ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ಆ ವಿಷಯವನ್ನ ನಿಮ್ಮಲ್ಲಿ ನಾನು ಶ್ರದ್ಧಾಭಕ್ತಿ ಪುರಸ್ಸರವಾಗಿ ನಿವೇದಿಸಿಕೊಳ್ತಾ ಇದ್ದೇನೆ ಅಂತ ಅವರು ಆಚಾರ್ಯರಲ್ಲಿ ಕೇಳಿಕೊಳ್ತಾ ಇದ್ದಾರೆ. ಇಲ್ಲಿ ನಾವು ಗಮನಿಸಬೇಕಾದಂತಹ ಇನ್ನೊಂದು ವಿಷಯ ಅಂದರೆ, ವಾರ್ತಿಕ ಅಂದರೆ ಏನು, ಅದರ ವಿಶೇಷತೆ ಏನು ಅಂತ ನಾವು ತಿಳ್ಕೊಳ್ಬೇಕು. ಉಕ್ತಾನುಕ್ತ ದುರುಕ್ತಾನಾಂ ಚಿಂತಾಯತ್ರ ಪ್ರವರ್ತತೆ ತಂ ಗ್ರಂಥಂ ವಾರ್ತಿಕಂ ಪ್ರಾಹು ವಾರ್ತಿಕಜ್ಞಾ ಮನೀಷಿಣಃ ಅಂತ ಒಂದು ವಾರ್ತಿಕದ ಕುರಿತಾದಂತಹ ಶ್ಲೋಕ. ಆಚಾರ್ಯರು ಸೂತ್ರಭಾಷ್ಯದಲ್ಲಿ ಯಾವ ರೀತಿಯಾಗಿ ವ್ಯಾಖ್ಯಾನವನ್ನು ಮಾಡಿದ್ದಾರೆ ಅದನ್ನು ವಿಶೇಷವಾಗಿ ವ್ಯಾಖ್ಯಾನಿಸುವಂತಹ
ಒಂದು ಪ್ರವೃತ್ತಿಗೆ ಅಥವಾ ಒಂದು ಉದ್ಯೋಗಕ್ಕೆ ಅಥವಾ ಗ್ರಂಥ ನಿರ್ಮಾಣಕ್ಕೆ ವಾರ್ತಿಕ ರಚನೆ ಅಂತ ಹೇಳ್ತಾರೆ. ಪುನಃ ಪುನಃ ಅದನ್ನು ವಿಮರ್ಶೆ ಮಾಡಿ ಅದನ್ನು ವ್ಯವಸ್ಥಿತವಾದಂತಹ ಒಂದು ವ್ಯಾಖ್ಯಾನವನ್ನ ಮಾಡುವಂತಹದ್ದು. ಹೀಗಾಗಿ ವೃತ್ತಿಯನ್ನ ರಚಿಸಬೇಕು ಅಂತ ಅವರು ಭಗವತ್ಪಾದರಲ್ಲಿ ಬೇಡಿಕೊಳ್ತಾರೆ. ಈ ವಿಷಯವನ್ನ ಅತ್ಯಂತ ಹೃದಯಂಗಮವಾಗಿ ಕವಿ ಚಿತ್ರಿಸಿದ್ದನ್ನ ನಾವು ಈ ಪದ್ಯದಲ್ಲಿ ಕಾಣಬಹುದು. ಗುರುವರನೇ ಭಾವತ್ಕ ಭಾಷ್ಯಕ್ಕೆ ವಿರಚಿ ಪೊಡೆ ವಾರ್ತಿಕವಾ. ಗುರುವರನೇ ಭಾವತ್ಕ ಭಾಷ್ಯಕ್ಕೆ ವಿರಚಿ ಪೊಡೆ ವಾರ್ತಿಕವಾ. ತಾನೆಷ್ಟರವ ತನಗದಕ್ಕೆ ಯೋಗ್ಯತೆಯಿಲ್ಲವಾದಡೆಯೋ ವರಗುರುವೇ ಭವದೀಯ ಪಾವನ ಚರಣ ಕರುಣ ಕಟಾಕ್ಷ ಬಲದಿಂದ ವರಗುರುವೇ ಭವದೀಯ ಪಾವನ ಚರಣ ಕರುಣ ಕಟಾಕ್ಷ ಬಲದಿಂದ ಅರಿತ ತೆರದಿಂ ರಚಿಪೆನೋ ಎಂದೆನುತ ಎರಗಿ ಬೀಳ್ಕೊಂಡ ಈ ಸಂದರ್ಭದಲ್ಲಿ ಆಚಾರ್ಯರಿಗೂ ಮತ್ತೆ ಸುರೇಶ್ವರರಿಗೂ ನಡೆದಂತಹ ಸಂಭಾಷಣೆ ಅತ್ಯಂತ ಮನೋಜ್ಞವಾಗಿ ಈ ಪದ್ಯದಲ್ಲಿ ಚಿತ್ರಿಸಿದ್ದನ್ನು ನಾವು ಕಾಣಬಹುದು. ಏನೆಂದರೆ, ಆಚಾರ್ಯರ ಭಾಷ್ಯಕ್ಕೆ ವ್ಯಾಖ್ಯಾನವನ್ನ ಮಾಡಬೇಕು ಅಂತ ಏನು ಸಂಕಲ್ಪವನ್ನ ಮಾಡಿದರು ಸುರೇಶ್ವರಾಚಾರ್ಯರು, ಆದರೆ ಆ ಶಕ್ತಿ ನನ್ನಲ್ಲಿ ಇದೆಯೋ ಇಲ್ಲವೋ, ಆ ಶಕ್ತಿಯನ್ನ ಪರಿಪೂರ್ಣವಾಗಿ ತಾವೇ ಕರುಣಿಸಬೇಕು. ಆ ತಮ್ಮ ದಿವ್ಯವಾದಂತಹ ಕೃಪಾಕಟಾಕ್ಷದಿಂದ ನಾನು ಆ ಶಕ್ತಿಯನ್ನ ಪಡೆಯಬಲ್ಲೆ ಅಂತ ಇವರು ಆಚಾರ್ಯರಲ್ಲಿ ನಿವೇದಿಸಿಕೊಂಡಾಗ ಆಚಾರ್ಯರು ಅಸ್ತು ಅಂತ ಶಿಷ್ಯರಿಗೆ ತಿಳಿಸಿಕೊಡ್ತಾರೆ. ಅದೇ ರೀತಿಯಾಗಿ ಆಚಾರ್ಯರ ಪರಿಪೂರ್ಣವಾದಂತಹ ಅನುಗ್ರಹವನ್ನು ಪಡೆದು ಇವರು ಇಲ್ಲಿ ತೆರಳುತ್ತಾ ಇದ್ದಾರೆ ಅಂತ ಮುಂದಿನ ಪದ್ಯದಲ್ಲಿ ಅವರು ಕವಿಗಳು ವ್ಯಾಖ್ಯಾನದ ಸಂದರ್ಭದಲ್ಲಿ ಅದನ್ನು ಪರಿಪೂರ್ಣವಾಗಿ ತಿಳಿಸಿಕೊಡ್ತಾರೆ. ಶರಣ ಜನ ಹೃತ್ಕಮಲ ಭಾಸ್ಕರ ಪರಮಹಂಸ ಶ್ರೇಷ್ಠ ಪಾವನ ಚರಣ ಪಂಕೇರುಹ ಸಮಾಶ್ರಿತ ಶಿಷ್ಯ ಜನವರದ ಶರಣ ಜನ ಹೃತ್ಕಮಲ ಭಾಸ್ಕರ ಪರಮಹಂಸ ಶ್ರೇಷ್ಠ ಪಾವನ ಚರಣ ಪಂಕೇರುಹ ಸಮಾಶ್ರಿತ ಶಿಷ್ಯ ಜನವರದ ವರದಿಗಂತೌ ವ್ಯಾಪ್ತ ಸುಯಶೋಭರಿತ ವರದಿಗಂತೌ ವ್ಯಾಪ್ತ ಸುಯಶೋಭರಿತ ಮಂಗಳಚರಿತ ಶಂಕರ ಪರಮ ಗುರು ಚಿತ್ತವಿಸು ಶಂಕರ ಪರಮ ಗುರು ಚಿತ್ತವಿಸು ಶಿಷ್ಯೌ ವ್ರಜದ ಬೆಮ್ಮಪವ ಆ
ವಾದದಲ್ಲಿ ನೆರೆಸೋತ ಬಳಿಕ ಅತಿ ಖೇದದಿ ಸನ್ಯಾಸ ಧರ್ಮವನು ಆಧರಿಸುತ್ತಿರ್ದೊಡೆಯೋ ವಾದದಲ್ಲಿ ನೆರೆಸೋತ ಬಳಿಕ ಅತಿ ಖೇದದಿ ಸನ್ಯಾಸ ಧರ್ಮವನು ಆಧರಿಸುತ್ತಿರ್ದೊಡೆಯೋ ಪೂರ್ವದ ವಾಸನೆಯು ಬಿಡದೆ ವೈದಿಕನ ವಾರ್ತಿಕವು ಪೂರ್ವದ ವಾಸನೆಯು ಬಿಡದೆ ಕರ್ಮದ ಹಾದಿಯನು ಬೋಧಿಸದೆ ಬಿಡದೆಂಬ ಈ ದುರಂತದ ಚಿಂತೆಯೊಂದಿದೆ ತಮ್ಮ ಮನದೊಳಗೆ. ಆಚಾರ್ಯರೇ, ತಾವು ಸರ್ವಜ್ಞ ಕಲ್ಪರು, ಸರ್ವತಂತ್ರ ಸ್ವತಂತ್ರರು, ಪರಮಯೋಗಿಗಳು, ಪರಮಹಂಸ ಪರಿವ್ರಾಜಕರು. ತಮ್ಮ ದಿವ್ಯವಾದಂತಹ ಕಮಲಗಳಿಗೆ ನಾವೆಲ್ಲ ವಂದಿಸುತ್ತಾ ಒಂದು ವಿಷಯವನ್ನು ನಿವೇದನೆ ಮಾಡ್ತಾ ಇದ್ದೇವೆ. ತಮ್ಮ ಸನ್ನಿಧಿಗೆ ಯಾರೇ ಬರಲಿ ಅವರನ್ನು ಅನುಗ್ರಹಿಸುವಂತಹ ಒಂದು ಪರಿಪೂರ್ಣವಾದಂತಹ ಶಕ್ತಿ ತಮ್ಮ ಚರಣಗಳಿಗಿವೆ. ನಾವು ನಿಮ್ಮಲ್ಲಿ ನಿವೇದಿಸಿಕೊಳ್ಳುವುದು ಏನೆಂದರೆ, ಆಚಾರ್ಯರೇ, ತಾವು ಏನು ಸಂಕಲ್ಪವನ್ನು ಮಾಡಿದ್ದೀರಿ, ಸುರೇಶ್ವರಾಚಾರ್ಯರಿಂದ ವಾರ್ತಿಕವನ್ನು ಬರೆಸಬೇಕು ಅಂತ ಏನು ಸಂಕಲ್ಪವನ್ನು ಮಾಡಿದ್ದೀರಿ, ಅದು ಅಷ್ಟು ಉಚಿತವಾಗುವುದಿಲ್ವೇನೋ ಈ ಸಂದರ್ಭದಲ್ಲಿ ಅಂತ ನಮಗೆಲ್ಲ ಅನಿಸ್ತಾ ಇದೆ. ಕಾರಣ ಇಷ್ಟೇ, ಪೂರ್ವಾಶ್ರಮದಲ್ಲಿ ಅವರು ಅತ್ಯಂತ ಕರ್ಮಠರಾಗಿದ್ದರು. ಮಂಡನ ಮಿಶ್ರರಾಗಿ ಪೂರ್ವಮೀಮಾಂಸಾ ಶಾಸ್ತ್ರದಲ್ಲಿ ಅದ್ವಿತೀಯ ಪಾಂಡಿತ್ಯವನ್ನು ಸಾಧಿಸಿ ವಿಶೇಷವಾದಂತಹ ಕರ್ಮನಿಷ್ಠೆಯನ್ನು ತಮ್ಮಲ್ಲಿ ಮೈಗೂಡಿಸಿಕೊಂಡಿದ್ದರು. ಹೀಗಾಗಿ ನಮಗೆ ಅನಿಸ್ತಾ ಇದೆ, ಈ ಜ್ಞಾನಕಾಂಡ ತಾವು ಬರೆದಂತಹ ಪ್ರಸನ್ನ ಗಂಭೀರವಾದಂತಹ ಯಾವ ಒಂದು ಅದ್ವಿತೀಯವಾದಂತಹ ಭಾಷ್ಯ ಇದೆಯೋ, ಇದು ಎಲ್ಲಾದರೂ ಕರ್ಮಮೀಮಾಂಸಕ್ಕೆ ಅಥವಾ ಕರ್ಮಮೀಮಾಂಸಾ ಶಾಸ್ತ್ರಕ್ಕೆ, ಪೂರ್ವಮೀಮಾಂಸಾ ಶಾಸ್ತ್ರಕ್ಕೆ ಸ್ವಲ್ಪ ಒತ್ತನ್ನು ಕೊಟ್ಟು ಕರ್ಮವೇ ಪ್ರಧಾನ ಹೇಳುವಂತಹ ಒಂದು ಅಂಶ ಅಲ್ಲಿ ಬಂದರೂ ಬರಬಹುದು, ಅವರ ಲೇಖನಿಯಿಂದ ಹೊರ ಚಿಮ್ಮಿದರೂ ಚಿನ್ನಬಹುದು ಹೇಳುವಂತಹ ಒಂದು ಸಂದೇಹ ನಮಗೆಲ್ಲ ಆಗ್ತಾ ಇದೆ. ಇಷ್ಟೇ ಅಲ್ಲದೆ ಪೂರ್ವಾಶ್ರಮದಲ್ಲಿ ಅವರು ತಮ್ಮಲ್ಲಿ ವಾದವನ್ನು ಮಾಡಿದವರು. ಕರ್ಮವೇ ಶ್ರೇಷ್ಠ, ಅದೇ ಶ್ರೇಯಸ್ಸಿಗೆ ಕಾರಣ, ಅದೇ ಪ್ರೇಯಸ್ಸಿಗೆ ಕಾರಣ ಅಂತ ವಾದ ಮಾಡಿದರು. ವಾದ ಮಾಡಲಿಲ್ಲ ಅಷ್ಟೇ ಅಲ್ಲ, ವಾದ ಪೂರ್ವದಲ್ಲಿ ತಮ್ಮ ಹತ್ರ ಒಂದು ಪ್ರತಿಜ್ಞೆಯನ್ನು ಮಾಡಿಕೊಂಡ್ರು. ಅದೇನೆಂದರೆ, ನಾನು ವಾದದಲ್ಲಿ ಸೋತರೆ ಸನ್ಯಾಸಿ ಆಗ್ತೇನೆ, ತಾವು ವಾದದಲ್ಲಿ ಸೋತರೆ ಶ್ವೇತ ವಸ್ತ್ರವನ್ನು ಧರಿಸಬೇಕು ಎಂಬುದಾಗಿ. ತಮ್ಮ ಸನ್ನಿಧಿಯಲ್ಲಿ ವಾದವನ್ನು ಮಾಡಿದಂತಹ ಸುರೇಶ್ವರರು ಉಪಾಯವಿಲ್ಲದೆ ತಮ್ಮಲ್ಲಿ ಸೋಲನ್ನು ಅನುಭವಿಸಬೇಕಾಯಿತು. ಕೊನೆಗೆ ಅವರ ಪತ್ನಿ ಉಭಯ ಭಾರತಿಯೂ ವಾದವನ್ನು ಮಂಡಿಸಿದ್ಲು. ಈ ಎಲ್ಲ ಕಥೆಯನ್ನು ನಾವು ಹಿಂದೆ ಕೇಳಿ ತಿಳಿದಿದ್ದೇವೆ. ಹೀಗಾಗಿ ನಮಗೆ ಎಲ್ಲಿ ಕರ್ಮವಾಸನೆ ಅವರ ಗ್ರಂಥದಲ್ಲಿ ಬಂದುಬಿಡುತ್ತೋ ಅಂತ ಸ್ವಲ್ಪ ನಮಗೆ ಭಯ ಇದೆ, ಸಂದೇಹ ಇದೆ. ಹೀಗಾಗಿ ದಯವಿಟ್ಟು ಅವರಿಂದ ವಾರ್ತಿಕವನ್ನು ರಚಿಸುವಂತಹ ಒಂದು ಕಾರ್ಯ ಬೇಡ ಅಂತ ನಮಗನಿಸ್ತಾ ಇದೆ. ಹೀಗಾಗಿ ಆ ವಿಷಯವನ್ನು ನಾವೆಲ್ಲ ಒಟ್ಟಿಗೆ ಸೇರಿ ತಮ್ಮಲ್ಲಿ ನಿವೇದಿಸಿಕೊಳ್ತಾ ಇದ್ದೇವೆ ಅಂತ ಅವರು ಪುನಃ ನಮಸ್ಕರಿಸಿ ಆಚಾರ್ಯರ ಸನ್ನಿಧಿಯಲ್ಲಿ ತಮ್ಮ ಆಶಯವನ್ನು ವ್ಯಕ್ತಪಡಿಸಿದರು. ಅವನು ವರವಾರ್ತಿಕವ ರಚಿಸಲು ಭವದನುಜ್ಞೆಯು ದೊರೆಯೇ ವಾರ್ತಿಕವು ಅವನಿಯಲಿ ಸುಜ್ಞಾನ ಮಾರ್ಗವನೊಲಿದು ಬೋಧಿಸುತ್ತ ಅವಿರಳದ ಕೀರ್ತಿಯೊಂದಿದೆ
ರುಚಿಯನು ತಳೆಯುವುದು ಅವನದರ ವಿಜ್ಞಾಪನೆಯ ನೀವು ಅವಧರಿಬುದು ಅವನದರ ವಿಜ್ಞಾಪನೆಯ ನೀವು ಅವಧರಿಬುದು ಎಂದೆನು ತಲಿ ಅವರೆರಗಿದರು ಗುರುಪದಗೆ ಪ್ರಾತಸ್ಮರಣೀಯರಾದಂತಹ ವಿದ್ಯಾರಣ್ಯ ಮಹಾಸ್ವಾಮಿಗಳವರು ತಮ್ಮ ಶಂಕರ ದಿಗ್ವಿಜಯದಲ್ಲಿ ಈ ವಿಷಯವನ್ನ ಅತ್ಯಂತ ಮನೋಜ್ಞವಾಗಿ ಚಿತ್ರಿಸಿದ್ದನ್ನು ನಾವು ಈ ರೀತಿಯಾಗಿ ಕಾಣಬಹುದು. ತಾನ್ ಅಬ್ರವೀತ್ ಸಂಯಮ ಚಕ್ರವರ್ತಿ ಕಶ್ಚಿತ್ ಪುರ ಯಾಮುನ ತೀರವರ್ತಿ ಬಭೂವ ಸಿದ್ಧ ಕಿಲ ಸಾಧು ವೃತ್ತ ಸಾಂಸಾರಿಕೇಭ್ಯ ಸುತರಾಂ ನಿವೃತ್ತ ಅಂತ. ಇದರ ಅರ್ಥ ಹೀಗಿದೆ: ಸಂಸಾರಕ್ಕೆ ಸಂಬಂಧಿಸಿದಂತಹ ಎಲ್ಲ ವಿಷಯಗಳಿಂದ ಅತ್ಯಂತ ದೂರವಿದ್ದಾರೆ ಇವರು. ಇವರ ಚರಿತ್ರೆಯನ್ನ ನೀವು ಕೇಳಿದರೆ ಆಶ್ಚರ್ಯಚಕಿತರಾಗಿ ವಿಸ್ಮಯವನ್ನ ಹೊಂದುತ್ತೀರಿ. ಆ ವಿಷಯವನ್ನ ನಾನೀಗ ತಮಗೆ ತಿಳಿಸ್ತೇನೆ ಅಂತ ಹೇಳ್ತಾ ಭಗವತ್ಪಾದರು ಈ ರೀತಿಯಾಗಿ ಹೇಳ್ತಾರೆ. ಭಗವತ್ಪಾದರ ಆಶಯವನ್ನ ಕೇಳಿ ತಿಳಿದಂತಹ ಎಲ್ಲ ಶಿಷ್ಯರು ಒಂದು ಸಂದೇಹವನ್ನು ವ್ಯಕ್ತಪಡಿಸ್ತಾರೆ. ಆಚಾರ್ಯರೇ, ಶಾಸ್ತ್ರೀಯವಾದಂತಹ ಈ ವಿಷಯದಲ್ಲಿ ನಮ್ಮದೊಂದು ಸಣ್ಣ ಸಂದೇಹ ಇದೆ. ಆ ಸಂದೇಹವನ್ನ ತಾವು ಬಗೆಹರಿಸಬೇಕು ಅಂತ ನಮ್ಮ ಪ್ರಾರ್ಥನೆ ಅಂತ ಕೇಳ್ತಾರೆ. ಏನು ಆ ಸಂದೇಹ ಅಂತ ಕೇಳಿದ್ರೆ, ಶ್ರವಣ ಮನನ ನಿಧಿಧ್ಯಾಸನಗಳಿಲ್ಲದೆ ಒಬ್ಬ ವ್ಯಕ್ತಿ ಸಾಧನೆಯನ್ನ ಮಾಡಬಹುದೇ? ನಾವು ಇವರ ಜೀವನವನ್ನ ಗಮನಿಸಿದಾಗ ಅತ್ಯಂತ ಜಡಭರಿತನಂತೆ ಇವರು ಇದ್ದಿದ್ದು ನಮಗೆ ಪೂರ್ವಾಶ್ರಮದಲ್ಲಿ ಗೊತ್ತಾಗುತ್ತೆ. ಪ್ರಭಾಕರ ಪಂಡಿತರ ಮಗನಾದಂತಹ ಇವರು ಜಡರಂತೆ ವರ್ತನೆ ಮಾಡ್ತಾ ಇದ್ರು. ಇವರಿಗೆ ಶ್ರವಣವಾಗಲಿ ಮನನವಾಗಲಿ ಅಥವಾ ಶಾಸ್ತ್ರದ ಇನ್ನಿತರ ಯಾವುದೇ ವಿಷಯದ ಗಂಧಗಾಳಿಯೂ ಇರಲಿಲ್ಲ. ಇವರು ಯಾವ ರೀತಿಯಿಂದ ಈ ಜ್ಞಾನವನ್ನು ಸಂಪಾದಿಸಿದ್ರು ಹೇಳುವಂತಹ ಒಂದು ಲವಲವಿಕೆ ನಮಗೆ ಉಂಟಾಗ್ತಾ ಇದೆ. ಈ ಸಂದೇಹವನ್ನು ತಾವು ಪರಿಹರಿಸಬೇಕು ಅಂತ ಕೇಳ್ಕೊಳ್ತಾರೆ. ಆ ಸಂದರ್ಭದಲ್ಲಿ ಈ ಸಿದ್ಧ ಪುರುಷನ ಕಥೆಯನ್ನ ಭಗವತ್ಪಾದರು ತಿಳಿಸ್ತಾರೆ. ಆ ಕಥೆ ಸಂಕ್ಷೇಪವಾಗಿ ನಾನು ತಮ್ಮ ಮುಂದೆ ಇಡಲಿಕ್ಕೆ ಬಯಸ್ತೇನೆ. ಪ್ರಭಾಕರ ಪಂಡಿತರು ಶ್ರೀಬಲಿಪುರ ಅಂತ ಕೊಲ್ಲೂರಿಗೆ ಸಮೀಪದಲ್ಲಿ ಇರುವಂತಹ ಒಂದು ಅಗ್ರಹಾರ. ಇವರು ಒಮ್ಮೆ ಉತ್ತರ ಭಾರತದ ಯಾತ್ರೆಯನ್ನು ಕೈಗೊಳ್ಳುತ್ತಾರೆ. ಯಮುನಾ ನದಿಯ ತೀರದಲ್ಲಿ 2 ವರ್ಷದ ಬಾಲಕನನ್ನ ಬಿಟ್ಟು ಸ್ನಾನ ಸಂಧ್ಯಾದಿಗಳಿಗೆ ನದಿಯ ಸಮೀಪಕ್ಕೆ ಹೋಗ್ತಾರೆ. ಆ ಸಂದರ್ಭದಲ್ಲಿ ಸಿದ್ಧಪುರುಷನೊಬ್ಬ ಅನುಷ್ಠಾನ ನಿಷ್ಠನಾಗಿ ಅಲ್ಲಿರುತ್ತಾನೆ. ಅವರ ಎದುರಿನಲ್ಲಿ ಆ ತಾಯಿ ಆ ಬಾಲಕನನ್ನ ಬಿಟ್ಟು ಸ್ನಾನಕ್ಕೆ ತೆರಳುತ್ತಾಳೆ. ಅಂಬೆಗಾಲನ್ನ ಇಡುತ್ತಾ ಆ ಮಗು ನದಿಯಲ್ಲಿ ಬಿದ್ದೋಗುತ್ತೆ. ತಾಯಿ ಅವರಲ್ಲಿ ಕೇಳ್ಕೊಳ್ತಾರೆ, ಸಿದ್ಧಪುರುಷನಲ್ಲಿ, ನನ್ನ ಮಗುವನ್ನ ಸ್ವಲ್ಪ ಸಮಯ ನೀವು ನೋಡ್ಕೊಂಡಿರಿ, ನಾನು ಸ್ನಾನವನ್ನು ಮುಗಿಸಿ ಬರ್ತೇನೆ ಅಂತ ಅವಳು ನಿವೇದಿಸಿ ಹೋಗ್ತಾಳೆ. ಆದರೆ ಸಮಾಧಿಯಲ್ಲಿ ಇರುವಂತಹ ಈ ಸಿದ್ಧಪುರುಷನಿಗೆ ಬಾಹ್ಯ ಪ್ರಪಂಚದ ಅರಿವೇ ಇರಲಿಲ್ಲ. ಪರಿಪೂರ್ಣವಾಗಿ ಸಮಾಧಿಯಲ್ಲಿ ಮಗ್ನರಾಗಿದ್ರು. ಸ್ನಾನವನ್ನ ಮುಗಿಸಿ ಬಂದು ನೋಡಿದಾಗ ಆ ಮಗು ಅಲ್ಲಿ ಕಾಣ್ತಾ ಇರಲಿಲ್ಲ. ನಿಜವಾಗಿ ಆ ಮಗು ಯಮುನಾ ನದಿಯಲ್ಲಿ ಬಿದ್ದು ಅಂಬೆಗಾಲನ್ನ ಇಡ್ತಾ ಯಮುನಾ ನದಿಯಲ್ಲಿ ಮುಳುಗಿ ಪ್ರಾಣವನ್ನು ಕಳೆದುಕೊಂಡಿತ್ತು. ಈ ವಿಷಯ ಸಮಾಧಿಯಲ್ಲಿ ಇದ್ದಂತಹ ಸಿದ್ಧಪುರುಷನ ಅಂತಃಕರಣವನ್ನು ಕಲುಕಿತು. ಇವರು ಬಂದು ಸ್ನಾನ ಮುಗಿಸಿ ಆ ವಿಪ್ರ ದಂಪತಿಗಳು ನೋಡ್ತಾರೆ, ಮಗ ಎಲ್ಲೂ ಕಾಣ್ತಾ ಇಲ್ಲ. ಆ ಸಿದ್ಧಪುರುಷನನ್ನು ವಿಚಾರಿಸಿದಾಗ ಸೂಕ್ಷ್ಮವಾದಂತಹ ದೃಷ್ಟಿಯಿಂದ
ಏನು ಘಟನೆ ನಡೆಯಿತು ಅಂತ ಜ್ಞಾನದೃಷ್ಟಿಯಿಂದ ಸಿದ್ಧಪುರುಷ ತಿಳಿದುಕೊಂಡು ಕೂಡಲೇ ನದಿಗೆ ಜಿಗಿದು ಆ ಮಗುವಿನ ಶರೀರವನ್ನು ಪ್ರವೇಶಿಸಿ ಮತ್ತೆ ಹೊರಗೆ ಬಂದು ಮಗುವಿನಂತೆ ವರ್ತಿಸ್ತಾರೆ ಅಂತ ನಾವು ಕಥೆಯನ್ನು ಕೇಳುತ್ತೇವೆ. ವಾಸ್ತವಿಕವಾಗಿ ಸಿದ್ಧಪುರುಷನಿಗೆ ಹಿಂದಿನ ಜನ್ಮದಲ್ಲಿಯೇ ಶ್ರವಣ, ಮನನ, ನಿಧಿಧ್ಯಾಸನಾದಿ ಎಲ್ಲ ಸಂಸ್ಕಾರಗಳು ಆಗಿವೆ. ಈಗ ಆಗಬೇಕಾದದ್ದು ಏನೂ ಇಲ್ಲ. ಹೀಗಾಗಿ ಕೈಯಲ್ಲಿರುವ ನೆಲ್ಲಿಕಾಯಿಯಂತೆ ಅದ್ವೈತ ವೇದಾಂತದ ತತ್ವವನ್ನು, ಉಪನಿಷತ್ ಸಾರ ಸಿದ್ಧಾಂತವನ್ನು ಪರಿಪೂರ್ಣವಾಗಿ ತಿಳಿಸುವಂತಹ ಒಂದು ಯೋಗ್ಯತೆ, ಆ ಒಂದು ಸಿದ್ಧಿ ಪರಿಪೂರ್ಣವಾಗಿ ಅವರಿಗೆ ಮೈಗೊಡವಿದೆ ಅಥವಾ ಮೈ ಗೂಡಿ ನಿಂತಿದೆ ಅಂತ ಆಚಾರ್ಯರು ತಿಳಿಸ್ತಾರೆ. ಈ ವಿಷಯವನ್ನ ಈ ಪದ್ಯದಲ್ಲಿ ನಾವು ನೋಡಬಹುದು. ಕೇಳಿ ಮನದೊಳು ನಗುತ್ತಲೀ ಆ ಶಶಿಮೌಳಿ ನುಡಿದನು. ಶಿಷ್ಯರೆಲ್ಲರೂ ಕೇಳಿರೈ ಪೂರ್ವದಲ್ಲಿ ಯಮುನಾ ನದಿಯ ತೀರದಲ್ಲಿ ಶೀಲಗುಣ ನಿಧಿ ಸಿದ್ಧನೊಬ್ಬನು ವಿಶಾಲ ತಪವನು ಚರಿಸುತ್ತಿದ್ದನೋ. ಶಿಷ್ಯರೆಲ್ಲರೂ ಕೇಳಿರೈ ಪೂರ್ವದಲ್ಲಿ ಯಮುನಾ ನದಿಯ ತೀರದಲ್ಲಿ ಶೀಲಗುಣ ನಿಧಿ ಸಿದ್ಧನೊಬ್ಬ ವಿಶಾಲ ತಪವನು ಚರಿಸುತ್ತಿದ್ದನೋ. ಶೂಲಿಯಂಘ್ರಿಯ ಭಜಿಸಿ ನವವಿಧ ಭಕ್ತಿ ಭಾವದಲ್ಲಿ ಕವಿ ಈ ರೀತಿಯಾಗಿ ಹೇಳಿದ್ದನ್ನ ನಾವು ಕಾಣಬಹುದು. ಆಚಾರ್ಯರು ಆಗ ಹೇಳ್ತಾರೆ, ಕೇಳಿ ಮನದೊಳು ನಗುತ್ತಾ ಶಶಿ ಮೌಲಿ ನುಡಿದನು ಅಂತ ಪದ್ಯವನ್ನ ಆರಂಭ ಮಾಡ್ತಾರೆ. ಇದನ್ನ ವಿವರಿಸ್ತಾ ಆಚಾರ್ಯರು ಹೇಳ್ತಾರೆ, ಈತನಿಗೆ ಅಸಾಧಾರಣವಾದಂತಹ ಪಾಂಡಿತ್ಯ ಏನೋ ಇದೆ, ಆದರೆ ಯಾವಾಗಲೂ ಸಮಾಧಿಸ್ಥನಾಗಿ ಇರ್ತಾನೆ. ಬಾಹ್ಯ ಕಾರ್ಯದಲ್ಲಿ ಅಥವಾ ಬಾಹ್ಯ ವಿಷಯದಲ್ಲಿ ಇವರಿಗೆ ಪ್ರವೃತ್ತಿಯೇ ಇಲ್ಲ. ಆ ಸಂದರ್ಭದಲ್ಲಿ ಆಚಾರ್ಯರು ಇವರ ಇತಿವೃತ್ತವನ್ನ ಅವರಿಗೆ ತಿಳಿಸಿಕೊಡ್ತಾರೆ. ಆ ಸಂದರ್ಭ ಅತ್ಯಂತ ಸುಂದರವಾಗಿ ಶಂಕರ ದಿಗ್ವಿಜಯದಲ್ಲಿ ಮೂಡಿ ಬಂದಿದ್ದನ್ನು ನಾವು ಕಾಣಬಹುದು. ತಾನಬ್ರವೀತ್ ಸಂಯಮ ಚಕ್ರವರ್ತಿ ಕಶ್ಚಿತ್ ಪುರ ಯಾಮುನ ತೀರವರ್ತಿ ಬಭೂವ ಸಿದ್ಧ ಕಿಲ ಸಾಧುವೃತ್ತ ಸಂಸಾರಿಕೇಭ್ಯ ಸುತರಾಂ ನಿವೃತ್ತ. 4 ಸಾಲಿನ ಈ ಪದ್ಯದಲ್ಲಿ ಇಡೀ ಹಸ್ತಾಮಲಕರ ಹಿಂದಿನ ಚರಿತ್ರೆಯನ್ನ ಪ್ರಾತಸ್ಮರಣೀಯರಾದಂತಹ ವಿದ್ಯಾರಣ್ಯರು ಚಿತ್ರಿಸಿದ್ದನ್ನು ನಾವು ಈ ಶ್ಲೋಕದಲ್ಲಿ ಕಾಣಬಹುದು. ಯಾವ ರೀತಿಯಾಗಿ ಕವಿ ಪುಂಗವರು ಈ ಶ್ಲೋಕವನ್ನು ವ್ಯಾಖ್ಯಾನ ಮಾಡಿದ್ದಾರೆ ಅಂದರೆ, ಯತೀಶ್ವರ ಅಂತಹ ಶಂಕರರನ್ನ ಕುರಿತು ಈ ಸಂದರ್ಭದಲ್ಲಿ ಒಂದು ಪ್ರಶ್ನೆಯನ್ನ ಉಳಿದಂತಹ ಎಲ್ಲ ಶಿಷ್ಯರು ಮಾಡಿದ್ದನ್ನು ನಾವು ಗಮನಿಸಬಹುದು. ಏನೆಂದರೆ, ಸದಾ ಜಡಭರಿತನಾಗಿ ಇರ್ತಾ ಇರುವಂತಹ ಈ ವ್ಯಕ್ತಿ ಹೇಗೆ ಶಾಸ್ತ್ರದಲ್ಲಿ ಪ್ರವೃತ್ತಿಯನ್ನು ಪಡೆದ ಅಂತ ಸಂದೇಹ. ಯಾಕೆ ಅಂದರೆ, ವೇದಾಂತ ಶಾಸ್ತ್ರದ ಪ್ರಕಾರ, ಉಪನಿಷತ್ ಸಿದ್ಧಾಂತದ ಪ್ರಕಾರ ಶ್ರವಣ, ಮನನ, ನಿಧಿಧ್ಯಾಸನಗಳನ್ನು ಸಾಧಿಸಿಕೊಂಡಂತಹ ವ್ಯಕ್ತಿ ಬ್ರಹ್ಮವಿದ್ಯೆಗೆ ಅರ್ಹತೆಯನ್ನು ಪಡಿತಾನೆ. ಸಾಧನಾತ್ಮಕವಾದಂತಹ ಒಂದು ತತ್ವವನ್ನು ಅಡಗಿಸಿಕೊಳ್ಳಲಿಕ್ಕೆ ಅಥವಾ ಜೀರ್ಣಿಸಿಕೊಳ್ಳಲಿಕ್ಕೆ ಯೋಗ್ಯನಾಗ್ತಾನೆ ಅಂತ ಏನು ಶಾಸ್ತ್ರ ತಿಳಿಸುತ್ತೋ ಅದನ್ನು ನಾವು ಗಮನಿಸಿದಾಗ, ಸದಾ ಜಡಭರಿತನಾಗಿ ಏನೂ ಕಾರ್ಯವಿಲ್ಲದೆ
ಬಿದ್ದುಕೊಂಡು ಹೊರಲಾಡ್ತಾ ಈ ಒಂದು ವ್ಯವಹಾರದಿಂದ ದೂರ ಇದ್ದಂತಹ ಈ ವ್ಯಕ್ತಿ ಅಗಾಧವಾದಂತಹ ಪಾಂಡಿತ್ಯವನ್ನು ಹೇಗೆ ಈ ಜನ್ಮದಲ್ಲಿಯೇ ಪಡೆದ ಹೇಳುವಂತಹ ಸಂದೇಹ ನಮಗೆ ಬರ್ತಾ ಇದೆ. ಆ ಸಂದರ್ಭದಲ್ಲಿ ಆಚಾರ್ಯರು ಪರಿಪೂರ್ಣವಾಗಿ ಶಿಷ್ಯರಿಗೆ ತಿಳಿಸಿಕೊಡ್ತಾರೆ. ಆ ವಿಷಯವನ್ನ ಈ 4 ಸಾಲುಗಳಲ್ಲಿ ಪ್ರಾತಸ್ಮರಣೀಯರಾದಂತಹ ವಿದ್ಯಾರಣ್ಯರು ಚಿತ್ರಿಸಿದ್ದನ್ನು ನಾವು ಗಮನಿಸಬಹುದು. ಇತ್ತ ಈ 31ನೆಯ ಸಂಧಿಯಲ್ಲಿ ಕವಿಪುಂಗವರು ತಮ್ಮ ಆಶಯವನ್ನ ಈ ಪದ್ಯದಲ್ಲಿ ಈ ರೀತಿಯಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಆ ಪದ್ಯ: ಸಕಲ ನಿಗಮಾಗಮ ಪುರಾಣ ಪ್ರಕರ ಮೀಮಾಂಸಾದಿಶಾಸ್ತ್ರವ ಸುಕರ ಮೆನಲೋ ಅರಿತಿಹನೋ ಹಸ್ತಾಮಲಕನಾದಡೆಯೂ ಸಕಲ ನಿಗಮಾಗಮ ಪುರಾಣ ಪ್ರಕರ ಮೇವಾಂಸಾದಿಶಾಸ್ತ್ರವ ಸುಕರ ಮೆನಲೋ ಅರಿತಿಹನೋ ಹಸ್ತಾಮಲಕನಾದಡೆಯೋ ಪ್ರಕಟ ನಿಶ್ಚಲ ವರ ಸಮಾಧಿ ಪ್ರಕರಣದೊಳಿಹನಾಗಿ ಭಾಷ್ಯ ಪ್ರಕಟಣೆಯ ವೃತ್ತಿಯನೋ ವಿರಚಿಸಲು ಅರ್ಹನಿವನಲ್ಲ. ಆಚಾರ್ಯರು ತಮ್ಮ ಆಶಯವನ್ನ ಮುಂದಿನ ಶ್ಲೋಕದಲ್ಲಿ ವ್ಯಕ್ತಪಡಿಸಿದ್ದನ್ನು ನಾವು ಗಮನಿಸಬಹುದು. ಈ ಎಲ್ಲ ಕಥೆಯನ್ನ ಇಟ್ಕೊಂಡು ಇದರ ಹಿನ್ನೆಲೆಯಲ್ಲಿ ನಾನು ಹೇಳ್ತಾ ಇದ್ದೇನೆ, ಸದಾ ಸಮಾಧಿಯಲ್ಲೇ ನ್ಯಸ್ತಚಿತ್ತರಾದಂತಹ ಹಸ್ತಾಮಲಕರು ಭಾಷ್ಯವನ್ನ ವ್ಯಾಖ್ಯಾನ ಮಾಡ್ತೇನೆ ಅಂತ ಹೊರಟ್ರೆ, ವಾರ್ತಿಕವನ್ನ ಬರಿತೇನೆ ಅಂತ ಹೊರಟ್ರೆ ಅದು ಅಷ್ಟು ಸಾಧುವಾಗಲಿಕ್ಕಿಲ್ಲ ಅಂತ ನನಗನಿಸ್ತಾ ಇದೆ ಅಂತ ಆಚಾರ್ಯರು ತಮ್ಮ ಅಭಿಪ್ರಾಯವನ್ನ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಆ ಪದ್ಯ ಹೀಗಿದೆ: ನಾನು ಈ ಹಿಂದೆ ಹೇಳಿದ ಹಾಗೆ ಬಾಹ್ಯವಾದಂತಹ ವಿಷಯದಲ್ಲಿ ಪ್ರವೃತ್ತಿಯೇ ಇಲ್ಲದಿದ್ದಾಗ ಗ್ರಂಥವನ್ನ ರಚಿಸಬೇಕು, ಪರಿಪೂರ್ಣವಾದಂತಹ ಶಾಸ್ತ್ರೀಯ ವಿಷಯವನ್ನ ವ್ಯಾಖ್ಯಾನ ಮಾಡಬೇಕು ಅಂತಾದರೆ ಅದು ಅವರಿಂದ ಸಾಧ್ಯವಾಗಲಾರದು ಅಂತ ನನಗನಿಸುತ್ತೆ ಅಂತ ಭಗವತ್ಪಾದರು ತಮ್ಮ ಅಭಿಪ್ರಾಯವನ್ನ ಉಳಿದಂತಹ ಎಲ್ಲ ಶಿಷ್ಯರ ಎದುರಿಗೆ ಸ್ಪಷ್ಟವಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಇಲ್ಲಿ ಇನ್ನೊಂದು ವಿಷಯವನ್ನ ಆಚಾರ್ಯರು ಸುರೇಶ್ವರರ ಕುರಿತಾಗಿ ಹೇಳಿದ್ದನ್ನ ನಾವು ಗಮನಿಸಬಹುದು. ಏನೆಂದ್ರೆ, ಈಗೆಲ್ಲ ನೀವು ನನ್ನಲ್ಲಿ ನಿವೇದಿಸಿಕೊಂಡ್ರಿ, ಸುರೇಶ್ವರರು ಪೂರ್ವಾಶ್ರಮದಲ್ಲಿ ಕರ್ಮಜಡರು, ಕರ್ಮಠರು, ಶ್ರೇಯಸ್ಸನ್ನ ಪ್ರೇಯಸ್ಸನ್ನ ಯೋಗ್ಯವಾಗಿ ಪಡಿಬಹುದು ಕರ್ಮ ಸಿದ್ಧಾಂತದ ಅಡಿಯಲ್ಲಿ ಅಂತೆಲ್ಲ ನೀವು ಹೇಳಿದ್ದನ್ನ ನಾನು ಮನಸ್ಸಿಗೆ ತಂದುಕೊಂಡೆ. ಆದರೆ ನನಗೆ ಅನಿಸ್ತಾ ಇದೆ, ವಾದದಲ್ಲಿ ಏನೋ ಸುರೇಶ್ವರರು ಸೋತರು, ಒಪ್ಪೋಣ. ಆದರೆ ಆ ವಾದವನ್ನ ಮಾಡುವಂತಹ ಸಂದರ್ಭದಲ್ಲಿ ಸಾಕ್ಷೀಭೂತಳಾಗಿ ಇದ್ದವಳು ಯಾರು? ಸಾಕ್ಷಾತ್ ಸರಸ್ವತಿ. ಅವಳೂ ಸಹ ಈ ವಸ್ತು ವಿಷಯವನ್ನ ಮನಸಾರೆ ಒಪ್ಪಿ ಸನ್ಯಾಸಾಶ್ರಮಕ್ಕೆ ಅವರಿಗೆ ಅನುಮತಿಯನ್ನ ನೀಡಿದ್ದನ್ನು ನಾವು ಗಮನಿಸಬಹುದು. ಈ ಹಿನ್ನೆಲೆಯಲ್ಲಿ ನಾವು ಯೋಚಿಸಿದಾಗ ಈಗ ಸುರೇಶ್ವರ ಪೂರ್ವ ಆಶ್ರಮದ, ಹಿಂದಿನ ಆಶ್ರಮದ ಯಾವುದೇ ರೀತಿಯ ಗಂಧವಾಗಲಿ ವಾಸನೆಯಾಗಲಿ ಅಥವಾ ನೀವೆಲ್ಲ ಹೇಳಿದಂತಹ ಪ್ರಕಾರದ ದೋಷವೂ ಅಥವಾ ಲೋಪವೂ ಸ್ವಲ್ಪವೂ ಇರಲಿಕ್ಕಿಲ್ಲ ಅಂತ ನನಗೆ ಅನಿಸ್ತಾ ಇದೆ ಅಂತ ತಮ್ಮ ಆಶಯವನ್ನು ಸ್ಪಷ್ಟವಾಗಿ ತಿಳಿಸಿ ಅವರ ಶಿಷ್ಯರ ಅಭಿಪ್ರಾಯವನ್ನ ಆಚಾರ್ಯರು ಪರಿಪೂರ್ಣವಾಗಿ ಅದನ್ನ ಅವರ ಸಂದೇಹವನ್ನ ನಿವಾರಿಸ್ತಾರೆ ಅಂತ ನಮಗೆ ಅನಿಸುತ್ತೆ. ಆ ಕಥೆಯನ್ನ ಈ ಪದ್ಯದಲ್ಲಿ ನಾವು ಕಾಣಬಹುದು.
ಆದೊಡೆಯೋ ಬಹುಜನಕ್ಕೆ ಅಸಮ್ಮತವಾದ ಕಾರ್ಯವ ನಾನು ಮನದೊಳಗೆ ಆದರಿಸೆನೋ. ಆದೊಡೆಯೋ ಬಹುಜನಕ್ಕೆ ಅಸಮ್ಮತವಾದ ಕಾರ್ಯವ ನಾನು ಮನದೊಳಗೆ ಆದರಿಸೆನೋ. ಅದರಿಂದ ವಾರ್ತೆಯನೋ ಆತ ವಿರಚಿಪುದು ಮಾದುದು. ಆ ಮಾತೆಗೆ ಸಾರಸಪಾದನೆ ವ್ಯಾಖ್ಯಾನವನು ನೆರೆಮೋದದಿ ವಿರಚಿಸಲಿ. ಭಾಷ್ಯಕ್ಕೆ ಸಾರಸಪಾದನೆ ವ್ಯಾಖ್ಯಾನವನು ನೆರೆಮೋದದಿ ವಿರಚಿಸಲಿ. ಭಾಷ್ಯಕ್ಕೆ ಎಂದನಾ ಯತಿಪ. ಅಂದರ ಮಾತನ್ನ ಕೇಳಿದಂತಹ ಭಗವತ್ಪಾದರು ಮುಗುಳುನಗೆಯನ್ನು ಬೀರುತ್ತಾ ತಮ್ಮ ಅಭಿಪ್ರಾಯವನ್ನ ಈ ರೀತಿಯಾಗಿ ವ್ಯಕ್ತಪಡಿಸಿದ್ರು ಅಂತ ಕವಿವರೇಣ್ಯರು ಇಲ್ಲಿ ಹೇಳ್ತಾರೆ. ಸಕಲ ನಿಗಮಾಗಮ ಪುರಾಣ ಅಂತ ಆರಂಭ ಮಾಡ್ತಾ ಇದ್ದಾರೆ. ಸಕಲ ವೇದ ವೇದಾಂಗ ಪುರಾಣ ಮೀಮಾಂಸಾದಿ ಶಾಸ್ತ್ರಗಳಲ್ಲಿ ಅಪ್ರತಿಹತವಾದಂತಹ ಪಾಂಡಿತ್ಯವನ್ನ ಏನೋ ಹಸ್ತಾಮಲಕರು ಪಡೆದಿದ್ದಾರೆ. ಆದರೆ ಅವರು ಯಾವಾಗಲೂ ಸಮಾಧಿ ಸ್ಥಿತಿಯಲ್ಲಿಯೇ ಇರ್ತಾರೆ. ಬಾಹ್ಯ ಪ್ರಪಂಚದಲ್ಲಿ, ಈ ಲೌಕಿಕ ಪ್ರಪಂಚದಲ್ಲಿ ಅವರಿಗೆ ಪ್ರವೃತ್ತಿಯೇ ಇಲ್ವಲ್ಲ. ಇಂತಹ ವ್ಯಕ್ತಿಗಳಿಂದ ಈ ಭಾಷ್ಯಕ್ಕೆ ವಾರ್ತಿಕವನ್ನ ಬರೆಸಬೇಕು ಅಂತಾದರೆ ಅದು ಕಷ್ಟ ಸಾಧ್ಯ ಅಂತ ಅನಿಸುತ್ತೆ ಅಂತ ಭಗವತ್ಪಾದರು ಅಭಿಪ್ರಾಯವನ್ನ ಸೂಚಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಭಗವತ್ಪಾದರು ಹೇಳಿದ್ರು, ಸಾಕ್ಷಾತ್ ಶಾರದೆಯನ್ನ ವಾದದಲ್ಲಿ ಸಾಕ್ಷ್ಯವನ್ನಾಗಿ ಇಟ್ಟುಕೊಂಡು ನನ್ನೊಟ್ಟಿಗೆ ವಾದವನ್ನ ಮಾಡಿದರು ಮಣ್ಣನ ಪಂಡಿತರು. ಸರ್ವಜ್ಞರೆನಿಸಿರು. ಈ ವಿಷಯ ಲೋಕಕ್ಕೆಲ್ಲ ಗೊತ್ತೇ ಇದೆ. ಅಂತಹ ಸಕಲ ಶಾಸ್ತ್ರ ಪಂಡಿತರಾದಂತಹ ಸುರೇಶ್ವರರು ನಿಜವಾಗಿ ನನ್ನ ಈ ಭಾಷ್ಯಕ್ಕೆ ವಾರ್ತಿಕವನ್ನ ರಚಿಸಲಿಕ್ಕೆ ಯೋಗ್ಯರು ಅಂತ ನನಗೆ ಅನಿಸ್ತಾ ಇದೆ ಅಂತ ಸ್ಪಷ್ಟವಾಗಿ ಭಗವತ್ಪಾದರು ತಮ್ಮ ಆಶಯವನ್ನ ಈ ಪದ್ಯದಲ್ಲಿ ತಿಳಿಸಿದರು. ಈ ಎಲ್ಲ ದೃಷ್ಟಿಯಿಂದ ಸಕಲ ಶಾಸ್ತ್ರ ಪಾಂಡಿತ್ಯ, ಲೋಕಾನುಭವ, ಅನೇಕ ಜನ ವಿದ್ಯಾರ್ಥಿಗಳಿಗೆ ಪಾಠ ಪ್ರವಚನ, ಕರ್ಮ ಮೀಮಾಂಸಾ ಶಾಸ್ತ್ರದಲ್ಲಿ ಅಪ್ರತಿಹತವಾದಂತಹ ನಿಷ್ಠೆ ಪೂರ್ವಾಶ್ರಮದಲ್ಲಿ, ಈಗ ತುರಿಯಾಶ್ರಮವನ್ನು ಸ್ವೀಕರಿಸಿದ ನಂತರ ನನ್ನಲ್ಲಿ ಉಪನಿಷತ್ ಸಿದ್ಧಾಂತದಲ್ಲಿ ವಿಶೇಷವಾದಂತಹ ಆಸ್ಥೆಯನ್ನ ಇಟ್ಟು ಸರ್ವದಾ ಅದ್ವಯಾತ್ಮ ತತ್ವದಲ್ಲಿಯೇ ಮನಸ್ಸನ್ನು ನೆಟ್ಟಿರುವಂತಹ ಸುರೇಶ್ವರಾಚಾರ್ಯರು ಎಲ್ಲ ದೃಷ್ಟಿಯಿಂದಲೂ ಇದಕ್ಕೆ ವಾರ್ತಿಕವನ್ನ ಬರೆಯಲಿಕ್ಕೆ ಯೋಗ್ಯರು ಅಂತ ನನ್ನ ಅಭಿಪ್ರಾಯ. ಇದಾದ ನಂತರ ಆಚಾರ್ಯರು ಒಮ್ಮೆ ಸುರೇಶ್ವರರನ್ನ ತಮ್ಮಲ್ಲಿಗೆ ಕರೆಸಿಕೊಳ್ತಾರೆ. ತಮ್ಮ ಅಭಿಪ್ರಾಯವನ್ನ ಸುರೇಶ್ವರರಿಗೆ ಈ ರೀತಿಯಾಗಿ ಆಚಾರ್ಯರು ತಿಳಿಸ್ತಾ ಇದ್ದಾರೆ. ಅದನ್ನು ನಾವು ಈ ಪದ್ಯದಲ್ಲಿ ಕಾಣಬಹುದು. ನಿನ್ನ ನಿಜ ಸಿದ್ಧಾಂತವನು ನೆರೆ ಮನ್ನಿಸುತ್ತಲೇ ಆ ಸ್ವಾತಂತ್ರ್ಯದಿಂದಲೇ ನನ್ನಿಯಂ ಗ್ರಂಥವನ್ನು ವಿರಚಿಸು. ನಿನ್ನ ನಿಜ ಸಿದ್ಧಾಂತವನು ನೆರೆಮನ್ನಿಸುತ್ತಲೇ ಆ ಸ್ವಾತಂತ್ರ್ಯದಿಂದಲೇ
ಸುರಿಸುವುದಲೆ ನನ್ನಿಯು ಗ್ರಂಥವನ್ನು ವಿರಚಿಸು. ಲೋಕದೊಳಗೆ ಅದಕ್ಕೆ ಉನ್ನತದ ಸತ್ಕೀರ್ತಿ ಲಭಿಸುವುದು. ಲೋಕದೊಳಗದಕ್ಕೆ ಉನ್ನತದ ಸತ್ಕೀರ್ತಿ ಲಭಿಸುವುದು. ಇನ್ನು ಸಂಶಯ ಬೇಡವೆನೆಯೇ ಸಂಪನ್ನಮತಿ ಮಂಡನನು ಗುರುವಿಗೆ ನಮಿಸಿ ತೆರಳಿದನು. ಸುರುಚಿರದ ವೇದಾಂತ ವಾಕ್ಯಗಳು ಒರೆವ ಪರಮಜ್ಞಾನ ಮಾರ್ಗದ ಪರಿಯ. ಸುರುಚಿರದ ವೇದಾಂತ ಮಾರ್ಗಗಳು ಒರೆವ ಪರಮಜ್ಞಾನ ಮಾರ್ಗದ ಪರಿಯ. ಮೇಲು ನಿವೃತ್ತಿ ಮಾರ್ಗವು ದೊರೆವ ಸಂಪದವ. ಪರಮಹಂಸಾಶ್ರಮದ ಮಹಿಮೆಯ ಪರಿಪರಿಯ ಮೋಕ್ಷಗಳ ವಿವರವ. ಪರಿಪರಿಯ ಮೋಕ್ಷಗಳ ವಿವರವ ನಿರತವೋ ನೈಷ್ಕರ್ಮ್ಯ ಸಿದ್ಧಿ ಗ್ರಂಥ ಬೋಧಿಪುದು. ಆಚಾರ್ಯರ ಸನ್ನಿಧಾನಕ್ಕೆ ಆಗಮಿಸಿದಂತಹ ಸುರೇಶ್ವರಾಚಾರ್ಯರು ಮೌನವಾಗಿ ನಿಂತುಕೊಂಡಿದ್ದಾರೆ. ಆಚಾರ್ಯರು ತಮ್ಮ ಆಶಯವನ್ನು ಈ ರೀತಿಯಾಗಿ ತಿಳಿಸ್ತಾ ಇದ್ದಾರೆ. ನಿಮ್ಮ ಮಿತ್ರರಾದಂತಹ ಇವರೆಲ್ಲ ನಿಮ್ಮ ಮೇಲೆ ಇನ್ನೂ ಕೆಲವು ಸಂಶಯವನ್ನು ಇಟ್ಕೊಂಡಿದ್ದಾರೆ. ಪೂರ್ವಾಶ್ರಮದ ಕರ್ಮಮೀಮಾಂಸಾ ಸಿದ್ಧಾಂತದ ಗಾಢವಾದಂತಹ ವಾಸನೆ ನಿಮ್ಮ ಮೇಲೆ ಇದೆ, ಇನ್ನೂ ಇದೆ ಹೇಳುವಂತಹ ಒಂದು ಭಾವನೆ ಅವರಲ್ಲಿದೆ. ಹೀಗಾಗಿ ತಾವು ಭಾಷ್ಯದ ಮೇಲೆ ವಾರ್ತಿಕವನ್ನು ರಚಿಸುವುದು ಬೇಡ ಅಂತ ಅವರ ಅಭಿಪ್ರಾಯ. ನನಗನ್ನಿಸ್ತಾ ಇದೆ ಸುರೇಶ್ವರರೇ, ನೀವು ಸ್ವತಂತ್ರವಾದಂತಹ ಸರ್ವತಂತ್ರ ಸ್ವತಂತ್ರವಾದಂತಹ ಒಂದು ಕೃತಿರತ್ನವನ್ನು ರಚಿಸಬೇಕು. ಶಾಸ್ತ್ರ ಸಿದ್ಧವೂ ಯುಕ್ತಿಪೂರ್ಣವೂ ಅತ್ಯಂತ ಯೋಗ್ಯವಾದಂತಹ ಸರ್ವತಂತ್ರ ಸ್ವತಂತ್ರವಾದಂತಹ ಒಂದು ಗ್ರಂಥವನ್ನು ತಾವು ರಚಿಸಿ ಸದ್ಯ ವಾರ್ತಿಕವನ್ನು ರಚಿಸುವುದು ಬೇಡ ಭಾಷ್ಯಕ್ಕೆ ಅಂತ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ನಂತರ ಸುರೇಶ್ವರರು ಆಚಾರ್ಯರ ಪರಿಪೂರ್ಣ ಅನುಗ್ರಹವನ್ನು ಪಡೆದು ತೆರಳುತ್ತಾರೆ. ಸ್ವಲ್ಪ ಸಮಯದಲ್ಲಿಯೇ ಆಚಾರ್ಯರ ಆಶಯದಂತೆ ಸುರೇಶ್ವರರು ಉಪನಿಷತ್ ಸಿದ್ಧಾಂತ ಭೂಯಿಷ್ಠವಾದ ಅದ್ವಯಾತ್ಮ ತತ್ವವನ್ನು ಸಾರುವಂತಹ ಉಪಕ್ರಮದಿಂದ ಉಪಸಂಹಾರದವರೆಗೆ ಯೋಗ್ಯವಾದಂತಹ ಶಾಸ್ತ್ರಾರ್ಥ ವಿಷಯವನ್ನು ಯುಕ್ತಿ ಭೂಯಿಷ್ಠವಾದಂತಹ ವಿಷಯವನ್ನು ಒಳಗೊಂಡಂತಹ ಯೋಗ್ಯವಾದ ಕೃತಿಯೊಂದನ್ನು ರಚಿಸಿ ತ್ರಿಕರಣಪೂರ್ವಕವಾಗಿ ಆಚಾರ್ಯರ ಸನ್ನಿಧಿಗೆ ಸಮರ್ಪಿಸುತ್ತಾರೆ. ಇದನ್ನು ಗಮನಿಸಿದಂತಹ ಆಚಾರ್ಯರು ಮನಸ್ಸಿನಲ್ಲಿ ಅತ್ಯಂತ ಸಂತೋಷವನ್ನು ವ್ಯಕ್ತಪಡಿಸ್ತಾರೆ. ಆರಂಭದಿಂದ ಕೊನೆಯವರೆಗೂ ಗ್ರಂಥವನ್ನು ಅವಲೋಕಿಸಿ ಗ್ರಂಥದ ಕುರಿತಾದಂತಹ ಆಶಯವನ್ನು ಪ್ರಕಟಿಸ್ತಾ ಇದ್ದಾರೆ ಭಗವತ್ಪಾದರು. ಈ ರೀತಿಯಲ್ಲಿ ಯಾವ ಒಂದು ಜ್ಞಾನಕಾಂಡದ ವಿಷಯವನ್ನು ಯುಕ್ತಿಗಳಿಂದ ಶಾಸ್ತ್ರಸಿದ್ಧವಾದ ಪ್ರಮಾಣಗಳಿಂದ ಅತ್ಯಂತ ಹೃದಯಂಗಮವಾಗಿ ಇಲ್ಲಿ ಜೋಡಿಸಿದ್ದಾರೆ ನೋಡಿ. ಇದು ಸರ್ವಲೋಕಮಾನ್ಯವಾಗುತ್ತೆ. ಇದನ್ನು ಎಲ್ಲರೂ ಒಪ್ಪುವಂತಹ ಒಂದು ಕೃತಿರತ್ನವಾಗುತ್ತೆ ಅಂತ ತಮ್ಮ ಆಶಯವನ್ನು ವ್ಯಕ್ತಪಡಿಸಿದರು. ಅಷ್ಟೇ ಅಲ್ಲ, ಉಳಿದಂತಹ ಎಲ್ಲ ಶಿಷ್ಯರಿಗೆ, ಪದ್ಮಪಾದಾದಿ ಎಲ್ಲ ಶಿಷ್ಯರಿಗೆ ಆ ಗ್ರಂಥವನ್ನು
ತೋರಿಸಿ ಅದರ ಮಹತ್ವವನ್ನು ತಿಳಿಸಿ ಅದರ ವಿಶೇಷತೆಯನ್ನು ಪುನಃ ಆಚಾರ್ಯರು ಎಲ್ಲವರಿಗೂ ಮನವರಿಕೆ ಮಾಡಿಕೊಡ್ತಾರೆ ಅಂತ ನಾವು ಈ ಪದ್ಯದಲ್ಲಿ ಆ ಕುರಿತಾದಂತಹ ಗ್ರಂಥದ ಕುರಿತಾದಂತಹ ಒಂದು ವಿಷಯವನ್ನು ಕಾಣಬಹುದು. ಕವಿವರೆಣ್ಯರು ಅತ್ಯಂತ ಅನುಪಮವಾಗಿ ಶಾಸ್ತ್ರೀಯ ಚೌಕಟ್ಟಿನಲ್ಲಿ ಆ ಪದ್ಯವನ್ನು ಇಲ್ಲಿ ಜೋಡಿಸಿದ್ದಾರೆ. ವೇದಾಂತ ಸಿದ್ಧಾಂತವನ್ನು ಸಾರುವಂತಹ ಸಂಪ್ರದಾಯಬದ್ಧವಾದಂತಹ ಶಾಸ್ತ್ರ ಪ್ರಮಾಣ ಯುಕ್ತಿಯಿಂದ ಯುಕ್ತವಾದಂತಹ ಆತ್ಮೈಕ ತತ್ವ ಬುದ್ಧಿಯನ್ನು ಸಾರುವಂತಹ ಈ ಗ್ರಂಥ ನೈಷ್ಕರ್ಮ್ಯ ಸಿದ್ಧಿ ಹೇಳುವಂತಹ ಹೆಸರಿನಿಂದ ಪ್ರಸಿದ್ಧಿಯನ್ನು ಪಡೆಯಿತು. ವಿದ್ಯಾರಣ್ಯ ಮಹಾಸ್ವಾಮಿಗಳು ಹೇಳುತ್ತಾರೆ ತಮ್ಮ ಶಂಕರ ದಿಗ್ವಿಜಯದಲ್ಲಿ, ಶಂಕರ ಪರಂಪರೆಯಲ್ಲಿ ಬಂದಂತಹ ಅನೇಕ ಯತಿವರೆಣ್ಯರು ಇಂದಿಗೂ ಸಹ ನೈಷ್ಕರ್ಮ್ಯ ಸಿದ್ಧಿಯಂತಹ ಪ್ರೌಢವಾದ ಗ್ರಂಥವನ್ನು ಶ್ರವಣ ಮಾಡ್ತಾರೆ, ಮನನ ಮಾಡ್ತಾರೆ. ಅಲ್ಲಿರುವಂತಹ ತತ್ವವನ್ನು, ಅಲ್ಲಿರುವಂತಹ ಯುಕ್ತಿಯನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂತ ಅವರಲ್ಲಿ ವಿದ್ಯಾರಣ್ಯ ಮಹಾಸ್ವಾಮಿಗಳು ಶಂಕರ ದಿಗ್ವಿಜಯದಲ್ಲಿ ತಿಳಿಸ್ತಾರೆ. ಒಟ್ಟಿನಲ್ಲಿ ಈ ಗ್ರಂಥ ಆತ್ಮನೇ ಜ್ಞಾನ ರೂಪನು, ಜ್ಞಾನ ಉಳ್ಳವನಲ್ಲ, ಆತ್ಮನೇ ಜ್ಞಾನವು, ಜ್ಞಾನವೇ ಆತ್ಮನು. ಹೀಗೆ ನಿರ್ದೋಷ ಯುಕ್ತಿಯಿಂದ ವಿಭೂಷಿತವಾಗಿ ಈ ಗ್ರಂಥ ಲೋಕದಲ್ಲಿ ಕಂಗೊಳಿಸ್ತಾ ಇದೆ. ಆರಂಭದಿಂದ ಕೊನೆಯ ತನಕ ಮನೋಹರವಾದ ಪದಬಂಧವನ್ನ, ಗಂಭೀರಾರ್ಥವನ್ನ ಈ ಗ್ರಂಥ ಹೊಂದಿದೆ. ಇದು ಸುರೇಶ್ವರರ ಅನ್ವರ್ಥ ನಾಮಕ್ಕೆ ಸಾಕ್ಷಿಯಾಗಿದೆ ಅಂತ ನಾವು ಭಾವಿಸಬಹುದು. ಯಾಕೆಂದ್ರೆ ಸುರೇಂದ್ರ ಅಂದ್ರೆ ನಾವು ಕೇಳ್ತೇವೆ, ನಮಗೆಲ್ಲ ಗೊತ್ತೇ ಇದೆ ದೇವೇಂದ್ರ. ಅವನಿಗೆ ಆಚಾರ್ಯರು ಯಾರು ಅಂತ ಕೇಳಿದ್ರೆ ಬೃಹಸ್ಪತಿಗಳು. ಸುರೇಶ್ವರಾಚಾರ್ಯರು ಅಂದ್ರೆ ಸುರೇಶ್ವರನಿಗೆ ಆಚಾರ್ಯರು. ಈ ವಿಷಯವನ್ನು ನಾವು ಶಂಕರ ದಿಗ್ವಿಜಯಾದಿ ಇನ್ನಿತರ ಗ್ರಂಥಗಳಲ್ಲಿ ಅತ್ಯಂತ ಮನೋಜ್ಞವಾಗಿ ಚಿತ್ರಿಸಿದ್ದನ್ನ ನಾವು ಕಾಣಬಹುದು. ಜೀವನದ ಗುರಿಯನ್ನು ಬಾಲ್ಯದಲ್ಲೇ ಅರಿಯುತ್ತ ಪರಮ ಪದಕ್ಕೆಂದು ಸನ್ಯಾಸ ಪಡೆದು, ಜೀವನದ ಗುರಿಯನ್ನು ಬಾಲ್ಯದಲ್ಲೇ ಅರಿಯುತ್ತ ಪರಮ ಪದಕ್ಕೆಂದು ಸನ್ಯಾಸ ಪಡೆದು, ತಿರುಗಿ ಭಾರತದ ಉತ್ತಗಲದೊಳಗೆಲ್ಲ ಪರತತ್ವದರ್ಥವನ್ನು ಬಿತ್ತರಿಸಿದವಗೆ, ಪರತತ್ವದರ್ಥವನ್ನು ಬಿತ್ತರಿಸಿದವಗೆ. ಶ್ರೀ ಶಂಕರಾಚಾರ್ಯ ಗುರುವರಗೆ ನಮನ, ಶ್ರೀ ಶಂಕರಾಚಾರ್ಯ ಗುರುವರಗೆ ನಮನ, ಶ್ರೀ ಶಂಕರಾಚಾರ್ಯ ಗುರುವರಗೆ ನಮನ, ಶ್ರೀ ಶಂಕರಾಚಾರ್ಯ ಗುರುವರಗೆ ನಮನ. ಅನುಭವಿಯು ನೀ ನಡೆದ ಹಾದಿಯೊಳಗಡಿ ಇಡುವ ಮನವೆನಗೆ ಕೊಡಿರೆನುತ ಬೇಡುವೆನು ಗುರುವೇ. ಅನುಭವಿಯು ನೀ ನಡೆದ ಹಾದಿಯೊಳಗಡಿ ಇಡುವ ಮನವೆನಗೆ ಕೊಡಿರೆನುತ ಬೇಡುವೆನು ಗುರುವೇ. ಅನವರತ ನಿಮ್ಮ ನಾಮ ಸ್ಮರಣೆ ಬಿಡದಂತೆ, ಅನವರತ ನಿಮ್ಮ ನಾಮ ಸ್ಮರಣೆ ಬಿಡದಂತೆ, ಅನುನಯದಿ ನಡೆವಂತೆ ನೀನೆಮ್ಮ ಹರಸು, ಅನುನಯದಿ ನಡೆವಂತೆ ನೀನೆಮ್ಮ ಹರಸು. ಶ್ರೀ ಶಂಕರಾಚಾರ್ಯ ಗುರುವರಗೆ ನಮನ, ಶ್ರೀ